ಹಾಯ್ ಎಲ್ರಿಗೂ ನಮಸ್ಕಾರ. ಆ, ನನ್ನ ಹೆಸರು ಸ್ವಪ್ನ. ನನ್ನ ಚಾನಲ್ ಬಂದುಬಿಟ್ಟು ಸ್ವಪ್ನ 1998 ಅಂತ ಹೇಳಿಬಿಟ್ಟು. ನಾನು ಇದೇ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ಇದು ನನ್ನ ಮೊದಲನೆಯ ಬ್ಲಾಗ್. ಸೊ ಇದರಲ್ಲಿ ನಾನು ಏನಾದರೂ ಮಿಸ್ಟೇಕ್ಸ್ ಮಾತಾಡಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಸೊ ದಯವಿಟ್ಟು ಕ್ಷಮಿಸಿಬಿಡಿ. ಓಕೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗಾದರೂ ಯಾವ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋ ಹಾಗಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಬಂದುಬಿಟ್ಟು ಬೆಂಗಳೂರಲ್ಲಿ ಇರೋದು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ತಾನೇ ಎದ್ದು ತಿಂಡಿ ಮಾಡಬೇಕು. ನಿನ್ನೆ ರಾತ್ರಿ ರೈಸ್ ಮಿಕ್ಕಿರೋದ್ರಿಂದ ಅದನ್ನು ಚಿತ್ರಾನ್ನ ಮಾಡ್ತೀನಿ, ಮಾವಿನಕಾಯಿ ಚಿತ್ರಾನ್ನ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಅಂತ ಅಂದರೆ ಬನ್ನಿ ತೋರಿಸ್ತೀನಿ. ನೋಡಿ, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು ಮತ್ತು ಮಾವಿನಕಾಯಿ ತುರ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ, ಓಕೆನಾ. ಕರಿಬೇವು ಡಬ್ಬದಲ್ಲಿದೆ, ಅದನ್ನ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟು ಇಲ್ಲಿ ಒಂದು ಬಾಳ್ಗೆ ಇಟ್ಟು ಇವಾಗ ಒಗ್ಗರಣೆ ಕೊಡೋದು ಅಷ್ಟೇ. ಬನ್ನಿ ಮಾಡೋಣ. ಬನ್ನಿ ರೆಡಿ ಮಾಡೋಣ. ಓಕೆ, ಫಸ್ಟು ಆಯಿಲ್ ಹಾಕ್ಬಿಡೋಣ. ಇದು ಬೇಗ ಬೇಗ ಬಿಡಲ್ಲ. ಇದು ಚಿಕ್ಕದಾಗಿ ಹೋಗೋಗ್ಬಿಟ್ಟಿದೆ ಹೋಲು. ನೋಡಿ, ಬೇಗ ಎಣ್ಣೆ ಎಷ್ಟು ನಾವು ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕು ಅಂದರೆ ಯಪ್ಪ ಅದೆಷ್ಟು ಸಾರಿ ನಾನು ಬೈಕೋತೀನೋ ನನಗೆ ಗೊತ್ತಿಲ್ಲ. ಸೊ ಫಸ್ಟು ನಮ್ಮ ಸೈಡು ಅಂದರೆ ಉತ್ತರ ಕರ್ನಾಟಕದ ಸೈಡು ಎಲ್ಲದಕ್ಕೂ ನಾವು ಶೇಂಗಾ ಯೂಸ್ ಮಾಡ್ತೀವಿ. ಸೊ ಫಸ್ಟು ಶೇಂಗಾ. ಓಕೆ, ಶೇಂಗಾ ಇನ್ನು ಕಾದಿಲ್ಲ. ಫಸ್ಟು ಜೀರಿಗೆ, ಆಮೇಲೆ ಸಾಸಿವೆ, ನೆಕ್ಸ್ಟ್ ಇವಾಗ ಶೇಂಗಾ. ಓಕೆ, ಸ್ವಲ್ಪ ಶೇಂಗಾ ಜಾಸ್ತಿನೇ ಬೇಕು ನನಗೆ, ಸೊ ಜಾಸ್ತಿ. ಆ್ಯಂಡ್ ಇವಾಗ ಸ್ವಲ್ಪ ಉದ್ದಿನಕಾಯನ್ನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾವು ಕಟ್ ಮಾಡ್ಕೊಂಡಿರೋದನ್ನ ಒಂದೊಂದಾಗೆ ಒಗ್ಗರಣೆ ಹಾಕೋಣ. ಸೊ ಫಸ್ಟು ಮೆಣಸಿನ್ಕಾಯಿ, ಸೊ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿರೋದು ನಮ್ಮ ಕರಿಬೇವು. ನನ್ನ ಹತ್ರ ಫ್ರಿಜ್ ಇಲ್ಲ, ಸೊ ಅದಕ್ಕೋಸ್ಕರ ನಮ್ಮವ್ವ ಬಂದಾಗ ನನಗೋಸ್ಕರ ಇವು ಎಲ್ಲ ಕರಿಬೇವು ತಂದು ವೇಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರಿಬೇವು ಎಲ್ಲ ಒಣಗಿಸ್ಬಿಟ್ಟು ಈ ಡಬ್ಬದಲ್ಲಿ ಹಾಕ್ಕೊಟ್ಟಿದ್ದಾರೆ. ಸೊ ಈ ಥರ ನಿಮ್ಮ ಹತ್ರ ಮನೇಲಿ ಫ್ರಿಜ್ ಇರಲಿಲ್ಲ ಅಂದರೆ ಈ ಥರ ಕರಿಬೇವು ನೀವು ರೆಡಿ ಮಾಡಿ ಇಟ್ಕೋಬಹುದು. ನೆಕ್ಸ್ಟ್ ಈರುಳ್ಳಿ, ನೀವು ಯಾವ್ಯಾವ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ನಿಮಗೆ ತಿಳಿಸಿ. ಇನ್ನು ನೀವು ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಹಾಕಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಅದನ್ನು ನೀವು ಹೇಳಿರೋ ರೆಸಿಪಿನ ಹಾಕ್ಬಿಟ್ಟು ಐಟಮ್ನ ಹಾಕ್ಬಿಟ್ಟು ನಾನು ಮಾಡ್ತೀನಿ. ಓಕೆ, ಸೊ ಇವಾಗ ಟೊಮೆಟೊ, ನಿಮಗೆ ಯಾವ ಥರ ವಿಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ
ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ, ನಾನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಅಷ್ಟು ಐಡಿಯಾ ಇಲ್ಲ ಯಾವ ಥರ ಬ್ಲಾಗ್ ಮಾಡಬೇಕು, ಯಾವ ಥರ ವಿಡಿಯೋ ಎಡಿಟ್ ಮಾಡಬೇಕು ಹಂಗೆಲ್ಲ ಗೊತ್ತಿಲ್ಲ. ಇವಾಗ ಇದೇನು ಮಾಡ್ತೀನೋ ಅದನ್ನೇ ನಾನು ಸೀದಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾವ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಈ ಥರ ಮಾಡಿ ಅಂತ ಹೇಳಿ ನಾನು ಅದೇ ಥರ ಮಾಡ್ತೀನಿ. ಟೈಮ್ ಎಷ್ಟು ಗೊತ್ತಾ ಇವಾಗ? 12 ಗಂಟೆ. ನಾನು ಟಿಫನ್ ಮಾಡ್ತಾ ಇರೋದು. ಸಿಂಗಲ್ ಆಗಿದ್ದರೆ ಹಂಗೆ ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಯಾವಾಗ ಬೇಕೋ ಆವಾಗಲೇ ತಿನ್ನೋದು, ಯಾವಾಗ ಬೇಕೋ ಆವಾಗಲೇ ಮಲಗೋದು, ಟೈಮ್ ಇಲ್ಲ. ಸೊ ಇವಾಗ ಮಾವಿನಕಾಯಿ ತಿರ್ಕೊಂಡಿದ್ನಲ್ಲ, ಆ ಮಾವಿನಕಾಯಿನ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟು ಕ್ಯಾರೆಟ್ ಕೂಡ ನಾನು ತುರ್ಕೊಂಡೆ ಹಾಕ್ತಾ ಇರೋದು. ನೆಕ್ಸ್ಟು ಕೊತ್ತಂಬರಿ. ಓಕೆ, ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತು ಅರಿಶಿನ. ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಲಾಸ್ಟಲ್ಲಿ ಉಪ್ಪು. ನನಗೆ ಸ್ವಲ್ಪ ಉಪ್ಪು ಚೂರು ಜಾಸ್ತಿನೇ ಬೇಕು. ಸೊ ನಮ್ಮ ಮನೇಲಿ ಹೇಳ್ತಾರೆ ನನಗೆ, ಕೋಪ ಜಾಸ್ತಿ ನಿನಗೆ ಅಂತ. ಮೇ ಬಿ ಉಪ್ಪು ತಿನ್ನೋದ್ರಿಂದನೇ ಕೋಪ ಜಾಸ್ತಿ ಬರುತ್ತಾ ಹಂಗಂತ ನಮ್ಮ ಮನೇಲಿ ಹೇಳ್ತಾರೆ. ನಿಜನಾ ಗೊತ್ತಿಲ್ಲ. ಓಕೆ, ರೆಡಿ. ಇವಾಗ 1 ನಿಮಿಷ ಕೈ ತೊಳ್ಕೊಂಬಂದ್ಬಿಡ್ತೀನಿ, ರೈಸ್ ಕಲ್ಸಬೇಕು. ಸೊ ಇವಾಗ ಕೈಯಲ್ಲಿ ಕಲಿಸ್ಬೇಕು ರೈಸ್ನ, ಸರಿಯಾಗಿ ಮಿಕ್ಸ್ ಆಗಲ್ಲ ಇಲ್ಲ ಅಂದರೆ. ಅದಕ್ಕೆ ಕೈಯಲ್ಲೇ ಎಲ್ಲನ ಗಟ್ಟಿ ಇರತ್ತಲ್ವ ಅದನ್ನೆಲ್ಲ ಬಿಡಿಸ್ಕೊಂಬಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. ತುಂಬ ಹಸಿವಾಗಿದೆ ಆ್ಯಕ್ಚುಲಿ. 12 ಗಂಟೆ ಆಗಿದೆ. ನಾನು ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ, ಬೆಳಗಿನ ತಿಂಡಿ ಎರಡೂ ಒಟ್ಟಿಗೆ. ಮತ್ತೆ ಕೈ ತೊಳ್ಕೊಂಡ್ಬಂದೆ. ನನಗೆ ಒಂಚೂರು ಹಂಗೆ ಪದೇ ಎಲ್ಲದಕ್ಕೂ ಕ್ಲೀನಾಗಿರಬೇಕು ಅಂತ. ಓಹೋ, ಸೊ ನನ್ನ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಹೇಗಿದೆ ತೋರಿಸ್ಲಾ? ಸಖತ್ತಾಗಿದೆ ನೋಡೋಕ್ಕೆ, ತಿನ್ನೋಕ್ಕೆ ಹೆಂಗೋ ಗೊತ್ತಿಲ್ಲ. ವೆಯ್ಟ್ ಮಾಡಿ, ನಾನು ಕಲಿಸ್ಬಿಟ್ಟು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಓಕೆ, ಬಾಯ್. ನೋಡಿ, ರೆಡಿ ಆಯಿತು ನಮ್ಮ ಮಾವಿನಕಾಯಿ ಚಿತ್ರಾನ್ನ. ಹೇಗಿದೆ? ಸಖತ್ತಾಗಿದೆ. ಬಟ್ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ. ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಾವಿನಕಾಯಿ ಚಿತ್ರಾನ್ನ ಬೆಂಗಳೂರಿಗೆ ಬಂದಾದಮೇಲೆ.
ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಈ ಮಾವಿನಕಾಯಿ ಚಿತ್ರಾನ್ನ ಮಾಡು ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅಂತ. ನಾನು ಮಾಡಿರಲಿಲ್ಲ, ಸೊ ಈಗ ಫಸ್ಟ್ ಟೈಮ್ ಮಾಡಿದೆ, ಚೆನ್ನಾಗಿದೆ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದಕ್ಕೆ ಮಾತ್ರ ಮರಿಬೇಡಿ. ಓಕೆ, ಬಾಯ್ ಬಾಯ್.